ಚಳ್ಳಕೆರೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಶ್ರೀ ಭಗವಾನ್ ಗೌತಮ ಬುದ್ಧನ ಜಯಂತಿಯನ್ನು ಆಚರಣೆ ಮಾಡಲಾಯಿತು. बहुजना सुखाय लेसता तಮ್ಮ ತಥಾಗತ ಬುದ್ಧನಿಗೆ ಜಯವಾಗಲಿ. ಪ್ರಮುಖವಾಗಿ 4 ಉದಾತ್ತ ಸತ್ಯಗಳು, ಅಷ್ಟಾಂಗ ಮಾರ್ಗಗಳು, ಅಹಿಂಸೆ ಮತ್ತು ಮಧ್ಯಮ ಮಾರ್ಗವನ್ನು ಬುದ್ಧ ಬೋಧಿಸಿದರು. ಇವು ಮನುಷ್ಯರಿಗೆ ಕರ್ಮ, ಸಹಾನುಭೂತಿ ಮತ್ತು ಸತ್ಯವಾದಗಳನ್ನು ಬೋಧಿಸುತ್ತದೆ. ಬುದ್ಧ ತತ್ವಗಳನ್ನು ಅನುಸರಿಸಿದೆ ಇವತ್ತು ಯುದ್ಧ ಆಗ್ತಿರಲಿಲ್ಲ. ಜಗತ್ತಿಗೆ ಶಾಂತಿ ಬೋಧಿಸಿ ಪ್ರೀತಿ ಕರುಣೆ ಸಾರಿದ ಸಮಾನತೆ, ಪ್ರೀತಿ ಮತ್ತು ಸಹಾನುಭೂತಿಯನ್ನು ಬೋಧಿಸಿದಂಥ ಬುದ್ಧವರು ಅವರ ಬೋಧನೆಗಳಲ್ಲಿ ಅಹಿಂಸೆ ಮತ್ತು ಶಾಂತಿಯುತ ಜೀವನಕ್ಕೆ ಇಂದು ನಮ್ಮೆಲ್ಲರಿಗೆ ದಾರಿ ಪ್ರದೀಪವಾಗಿದೆ. ನಾವೆಲ್ಲರೂ ಬುದ್ಧನ ದಾರಿ ನಡೆಸಿದರೆ ನಮ್ಮ ಮುಂದಿನ ಜೀವನ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾರೆ. ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಲಂಕ ಸಾಹೇಬರು ಅನಾರೋಗ್ಯದ ನಿಮಿತ್ತ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೇಗ ಅವರು ಚೇತರಿಕೆ ಆಗುವಂಥ ಪ್ರಕೃತಿ ಮಾತೆಯಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ನಾನು ಮುಂದುವರಿಸ್ತೇನೆ. ಬಂಧುಗಳೇ, ಮೊದಲು ಬುದ್ಧ ಮತ್ತು ಬುದ್ಧನ ಸಾಹಿತ್ಯದ ಬಗ್ಗೆ ಬಹಳ ಶ್ರಮ ಹಾಕಿ ಭಾರತದ ಚರಿತ್ರೆಗೆ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಂತಕ್ಕಂಥ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವನು ನೆನೆಯುತ್ತಾರೆ. ಬುದ್ಧನ ಮೇಲೆ ಅತ್ಯಂತ ಗ್ರೌಂಡ್ ಇನ್ಫ್ಲುಯೆನ್ಸ್ ಮಾಡಿರ್ತಕ್ಕಂತಹ ಮಾನವ ಜಾತಿಯಿಂದ ನಿರ್ಮಾಣವಾಗಿರ್ತಕ್ಕಂತಹ ಸಿಂಧೂ ಬಳಿ ನಾಗರಿಕತೆ ಕಟ್ಟಿದಂತಕ್ಕಂತಹ ಈ ನಾಗರಿಕತೆಯನ್ನು ಏನು ನಾವು ಈಜಿಪ್ಟ್ ನಾಗರಿಕತೆಯನ್ನು ದ ಟೇಕ್ ಆಫ್ ಸಿವಿಲೈಸೇಷನ್ ಕರಿತೀವೋ, ಅವರು ಇಲ್ಲಿ ಬೆಳೆದಂಥ ಧರ್ಮವನ್ನು, ನಮ್ಮ ದೇಶದಲ್ಲಿ ಕಟ್ಟಿದಂಥ ಧರ್ಮವನ್ನು ನಾವ್ಯಾರು ಕೂಡ ಅದನ್ನು ಗಣನೆಗೊಳ್ಳದೆ ಅದನ್ನು ವಿನಾಶದ ಅಂಚಿಗೆ ನಾವೆಲ್ಲ ತಗೊಂಡೋಗಿದ್ವಿ. ಇತಿಹಾಸ ಅದು ಯಾಕೆ ಆಯ್ತು ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಸ್ವಲ್ಪ ಹಿಂದೆ ಯೋಚನೆ ಮಾಡಬೇಕು. ಯಾಕಪ್ಪ ಅಂದ್ರೆ ಅದರ ತಂತ್ರ ಅಶೋಕ ಇವರ ನಂತರ ಅಶೋಕ ಮಹಾರಾಜ ಬಂದು ಕೂಡ ರಥ ನಡ್ಕೊಂಡು ಹೋಗ್ತೀವಿ. ಇವ್ರ ನಂತರ ಅಶೋಕ ಮಹಾರಾಜ ಬಂದಾದ್ಮೇಲೆ ಸುಮಾರು 80,000 ಸ್ತೂಪಗಳನ್ನು ಈ ದೇಶದೊಳಗೆ ಕಳಿಸಿದೆ. ಬುದ್ಧನ ಸ್ತೂಪಗಳನ್ನು ಕಾರಣ ಅವರ ತತ್ವ ಆದರ್ಶಗಳು, ಅವರ ಭಾವನೆಗಳು, ಅವನ್ನ ನಾವು ಓದುವುದರಲ್ಲಿ ಕಾಣಬಹುದು. ವಿಶೇಷವಾಗಿ ಬಹಳಷ್ಟು ಹಿಂದೆ ಮೊದಲೇನಾಗಿ ಗೊತ್ತಾಗುವುದು ಬೌದ್ಧ ಧರ್ಮದ ಸ್ಥಾಪನೆ ಮಾಡುವ ಮುಖಾಂತರ ಈ ಒಂದು ಪ್ರಪಂಚಕ್ಕೆ ಶಾಂತಿ ಬಯಸಿದಂಥವರು. ಅವರ ತತ್ವ ಆದರ್ಶಗಳು ಕೂಡ ನಾವು ಶಾಂತಿ ಅಂತ ಬಂದಾಗ, ಆ ಒಂದು ಸಮಾನತೆ ಅಂತ ಬಂದಾಗ, ಮೌಲ್ಯಗಳನ್ನು ತರಬೇಕಂತ ಬಂದಾಗ ಮೊದಲೇದಾಗಿ ಎಲ್ಲ ಅಂಶಗಳನ್ನು ಸಾಧಬಹುದು. ಅವರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಅವರ ಒಂದು ರೀತಿಯ ಸಂವಿಧಾನ ಯಾವತ್ತೂ ಕೂಡ ಜೀವನದಲ್ಲಿ ಯಾವತ್ತೂ ನಾವು ಓದುವುದನ್ನು ಶಾಂತಿ ಮೂರ್ತಿ ಅಂತ ಹೇಳಿ, ಯಾಕಂದರೆ ಅವರ ಧರ್ಮ ಬೌದ್ಧ ಧರ್ಮವನ್ನು ಅಂತ ಸಂವಿಧಾನವನ್ನು ವಿಶ್ವಕ್ಕೆ ಹೆಚ್ಚಂತ ಸಂವಿಧಾನ ಬರೆದಂಥ ನಮ್ಮ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಕೂಡ ಕೊನೆ ಹಂತದಲ್ಲಿ ನಮ್ಮ ಕೊನೆ ಜೀವನದಲ್ಲಿ ಧರ್ಮ ಅಂತ ಹೇಳಿದ್ರೆ ಬೌದ್ಧ ಧರ್ಮನೇ ಶ್ರೇಷ್ಠ ಅಂತ ಹೇಳಿ ಒಪ್ಕೊಂಡ್ರೆ ಬೌದ್ಧ ಬುದ್ಧರ ಒಂದು ಧರ್ಮದಲ್ಲಿ ಜೊತೆಗೆ ಅವರ ಭಾವನೆಗಳಲ್ಲಿ ತತ್ವ ಆದರ್ಶಗಳನ್ನು ನಾವು ಶ್ರೇಷ್ಠ ಮಟ್ಟದಲ್ಲಿ ಏರಿಕೆ ಭಾಷೆ ಕಲಿತವರಲ್ಲಿ ಅಂತ ಒಂದು ಬೌದ್ಧ ಬುದ್ಧರ ಜಯಂತಿಯ ಪೂರ್ಣಿಮೆಯನ್ನು ನಾವು ಇವತ್ತು ಆಚರಣೆ ಮಾಡುವ ಮುಖಾಂತರ ನಾವೆಲ್ಲ ಸೇರಿ ಸರ್ವರಾಜ ಈ ಸಂದರ್ಭದಲ್ಲಿ ಅವರ ಆಚರಣೆಗಳು, ಅವರ ಬೋಧನೆಗಳು, ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಕಾಣೋಣ ಅಂತ ಹೇಳ್ತಾರೆ. ಯಾಕಂದರೆ ಅವರು ಕೇವಲ ಈಗಾಗಲೇ ಭಾಳಷ್ಟು ತಿಳಿದಿದ್ದಾರೆ. ಅವರೆಲ್ಲ ಕೈ ಸಾಕಾಗಿಲ್ಲ ಅನ್ಸುತ್ತೆ. ಯುದ್ಧದ ಇದು ಭಾಳಷ್ಟು ಅವರು ತಿಳಿದಿದ್ದಾರೆ. ಖಂಡಿತವಾಗೂ ನಾವೆಲ್ಲರೂ ನಾವು ಇತಿಹಾಸವನ್ನು
ವಿಭೂತಿನ ಓದಿಲ್ಲ ಕೂಡ ಅವರ ಕೆಲವು ಭಾವನೆಗಳು ಏನು